ಇವತ್ತು ಬಾದಾಮ್ ಪೂರಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗೋಂಥ ಸ್ವೀಟ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ತಪ್ಪದೆ ಪ್ರೆಸ್ ಮಾಡಿ. ಈಗ ಫಸ್ಟ್ ಒಂದು ಡೋ ರೆಡಿ ಮಾಡ್ಕೋಬೇಕು ಈ ಥರ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು 20-25 ಬಾದಾಮ್ಗಳನ್ನು ಈ ಥರ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಈಗ ಸ್ಕಿನ್ನನ್ನು ತೆಗೆದು ಇಟ್ಕೋಬೇಕು. ನೋಡಿ ಈ ಥರ ಬಿಸಿ ಇದೆ, ಸೊ ಇಲ್ಲಿ ಸ್ಪೂನಿಂದ ತೊಗೋತಾ ಇದ್ದೀನಿ. ಈ ಥರ ಸ್ಕಿನ್ ಈಸಿಯಾಗಿ ಸಪ್ರೇಟ್ ಆಗುತ್ತೆ ಬಿಸಿ ನೀರಲ್ಲಿ ಇಟ್ಟರೆ. ಈ ಥರ ಎಲ್ಲ ಬಾದಾಮಿ ನಾನು ಈ ಥರ ಸ್ಕಿನ್ ತೆಗೆದು ಇಟ್ಕೋತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಈ ಥರ ಇಟ್ಕೋಬೇಕು. ನೋಡಿ, ಫೈನ್ ಪೇಸ್ಟ್ ರೆಡಿಯಾಗಿದೆ. ಈಗ ನಾನಿಲ್ಲಿ ಗೋಧಿ ಹಿಟ್ಟಿಂದ ಈ ರೆಸಿಪಿನ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೆಜರಿಂಗ್ ಕಪ್ಪಲ್ಲಿ ಮೆಜರ್ ಮಾಡಿದ್ರೆ 2 ಕಪ್ ಇದೆ ಇದರಲ್ಲಿ. ನೋಡಿ, ಹಿಟ್ಟು ಹಾಕೈತಲ್ಲ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಹಿಟ್ಟನ್ನು ಕಂಪ್ಲೀಟಾಗಿ ಬ್ಲೆಂಡ್ ಆದಮೇಲೆ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ತುಪ್ಪ ಕೂಡ ಹಾಕೋಬೋದು, ಎಣ್ಣೆ ಕೂಡ ಹಾಕೋಬೋದು, ಯಾವುದು ಬೇಕಾದರೂ ಹಾಕೋಬೋದು. ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲ್ಲ ಹಿಟ್ಟಿಗೂ ಅಪ್ಲೈ ಆಗಬೇಕು ಆ ಥರ. ಈ ಪ್ರೊಸೀಜರ್ ಮಾಡೋದ್ರಿಂದ ನಾವು ಯಾವುದು ರೆಸಿಪಿ ಮಾಡ್ತೀವಲ್ಲ ಅದು ಕ್ರಿಸ್ಪಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾವು ಇದನ್ನು ಮುಷ್ಟಿಯಲ್ಲಿ ಈ ಥರ ಇಟ್ಕೊಂಡ್ರೆ ಉಂಡೆ ಥರ ಬರಬೇಕು. ಅಷ್ಟು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಕೈಯಲ್ಲಿ ಹಿಟ್ಟನ್ನು ಇಟ್ಕೋತಾ ಇದ್ದೇನೆ. ನೋಡಿ ಹೇಗೆ ಉಂಡೆ ಕಟ್ಕೋತಾ ಇದೆ ಅಂತ. ಈ ಥರ ಆಗಬೇಕು. ಈ ಥರ ಆದರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ. ಈಗ ನಾನು ಬಾದಾಮ್ ಹಾಲನ್ನು ತೆಗೆದು ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೀರು ಆ್ಯಡ್ ಮಾಡಿಲ್ಲ. ಅಷ್ಟು ಬಾದಾಮ್ ಹಾಲು ಉಳಿದಿದೆ. ಅದನ್ನು ಬೇಕಾದರೆ ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಬರೀ ಬಾದಾಮ್ ಹಾಲನ್ನು ಹಾಕಿ ಹಿಟ್ಟನ್ನು ಈ ಥರ ಒಂದು ಡೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನು ಒಂದು ರೆಸ್ಟ್ ಕೊಡೋಕ್ಕೆ ಇಡಬೇಕು. ಒಂದು 20 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಒಂದು ಡೋ ರೆಡಿ ಮಾಡ್ಕೊಂಡಿದ್ದೀನಿ ಸ್ಮೂತಾಗಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಬಿಡಬೇಕು. ಹಿಟ್ಟು ರೆಸ್ಟ್ ಆಗುವಷ್ಟರಲ್ಲಿ ನಾನಿಲ್ಲಿ ಒಂದು ಸಕ್ಕರೆ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಪಾಕ ರೆಡಿ ಮಾಡ್ಕೋಬೇಕು. ಅದು ಒಂದೆಳೆ ಪಾಕ ಅಲ್ಲ, ಸ್ವಲ್ಪ ತಿಕ್ಕಾಗಬೇಕು. ಸಕ್ಕರೆ ಎಲ್ಲ ಮೆಲ್ಟಾಗಿ ತಿಕ್ಕಾಗಬೇಕು. ಜಾಮೂನಿಗೆಲ್ಲ ಪಾಕ ಮಾಡ್ಕೋತೀವಲ್ಲ ಆ ಥರ ಒಂದು ತಿಕ್ನೆಸ್ ಬಂದರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ಪೂರ ಮೆಲ್ಟಾಗಿ ತಿಕ್ಕಾಗ್ತಾ ಬರ್ತಾ ಇದೆ. ನೋಡಿ, ಈ ಥರ ತಿಕ್ನೆಸ್ಸಲ್ಲಿ ಇರಬೇಕು. ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲೇ ಇಡ್ತಾ ಇದ್ದೀನಿ. ಈಗ ನೋಡಿ, ಹಿಟ್ಟು ರೆಸ್ಟ್ ಕೊಟ್ಟು 20 ಮಿನಿಟ್ಸ್ ಆಯ್ತಲ್ಲ. ಈಗ ಹೇಗೆ ರೋಲ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂತ. ಈಗ ಇದನ್ನು ಸಣ್ಣ ಸಣ್ಣ ಬಾಲ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತೆಗೆದು ಚೆನ್ನಾಗಿ ರೋಲ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಬ್ರೇಕ್ ಎಲ್ಲ ಇರಬಾರ್ದು. ಚೆನ್ನಾಗಿ ಒಂದು ಬಾಲ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲನೂ ಇದೇ ಥರ ಮಾಡಿ ಇಟ್ಟಿದ್ದೀನಿ. ನಂತರ ಈಗ ಹೇಗೆ ರೋಲ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚಿ ಅದ್ರ ಮೇಲೆ ಹಿಟ್ಟನ್ನಿಟ್ಟು ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಮಾಡ್ಕೋಬಾರ್ದು. ಒಂದು ಪೂರಿ ಹೇಗೆ ಮಾಡ್ತೀವಲ್ಲ ಆ ಸೈಜಿಗೆ ರೋಲ್ ಮಾಡ್ಕೋಬೇಕು. ನಂತರ ಅದಕ್ಕೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಒಂದು ಫೋಲ್ಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನಂತರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ತೊಗೊಂಡು ಬರಬೇಕು. ನೋಡಿ, ಈ ಥರ ಜೆಂಟ್ಲಿ ಪ್ರೆಸ್ ಮಾಡ್ಕೋಬೇಕು. ಜೆಂಟ್ಲಿ ಪ್ರೆಸ್ ಮಾಡಿ ನಂತರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಅಲ್ಲಿ ಜೆಂಟ್ಲಿ ಪ್ರೆಸ್ ಮಾಡ್ಕೋಬೇಕು, ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು. ನೋಡಿ, ಈ ಥರ ಸ್ವಲ್ಪ ರೋಲ್ ಮಾಡ್ಕೋಬೇಕು. ನಂತರ ಇದರ ಎಡ್ಜಸ್ನ ಈ ಥರ ಪ್ರೆಸ್ ಮಾಡ್ಕೋಬೇಕು.
ಓಕೆ, ಈ ಥರ ಪ್ರೆಸ್ ಮಾಡಿದ್ರೆ ನಾವು ಫ್ರೈ ಮಾಡಬೇಕಾದ್ರೆ ಓಪನ್ ಆಗಲ್ಲ, ಅದಕ್ಕೋಸ್ಕರ. ನಂತರ ಒಂದು ಫೋರ್ಕ್ ಹೆಲ್ಪಿಂದ ಈ ಥರ ಹೋಲ್ ಮಾಡ್ಕೋಬೇಕು. ಜಾಸ್ತಿ ಏನು ಬೇಡ, ಒಂದು 3 ಪ್ಲೇಸಲ್ಲಿ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಈಗ ನೋಡಿ ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಎಲ್ಲ ಕೂಡ ಇದೇ ಥರ ಮಾಡಿಟ್ಟಿದ್ದೀನಿ. ಈಗ ನೋಡಿ ಎಣ್ಣೆ ಬಿಸಿಯಾಗೋಕ್ಕೆ ಕೂಡ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡ್ಕೋಬೇಕು. ಬಿಸಿಯಾಗಿದೆ. ಈಗ ನಾವೇನು ಮಾಡಬೇಕು ಅಂದರೆ ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬಾರ್ದು, ಲೋ ಫ್ಲೇಮಲ್ಲಿಟ್ಟೆ ಎಣ್ಣೆಗೆ ಹಾಕಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಇದು ಉಪ್ಕೊಳ್ಳುತ್ತಲ್ಲ, ಆ ಥರ ಲೋ ಫ್ಲೇಮಲ್ಲಿಟ್ಟರೆ ಉಪ್ಕೊಳ್ಳಲ್ಲ, ಆವಾಗ ಕರೆಕ್ಟಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಒಂದು ಸ್ಪೇಷಿಯಸ್ ಆಗಿ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನಾನಿಲ್ಲಿ ಒಂದು 4-5 ಹಾಕಿ ಫ್ರೈ ಮಾಡ್ಕೊತಾ ಇದ್ದೇನೆ. ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಗಿಬೇಕಾದ್ರೆ ಹೈ ಫ್ಲೇಮ್ ಮಾಡಿ ತೆಗಿಬೇಕು, ಆವಾಗ ಈವನಾಗಿ ಫ್ರೈ ಆಗುತ್ತೆ. ಜಾಸ್ತಿ ಕಡಿಮೆ ಏನೂ ಆಗೋಲ್ಲ, ಕಲರ್ ಕೂಡ ಚೇಂಜ್ ಆಗೋಲ್ಲ, ಚೆನ್ನಾಗಿ ಕಲರ್ ಬರುತ್ತೆ ಒಂದೇ ಥರ. ಈಗ ನೋಡಿ ಸ್ವಲ್ಪ ಈ ಥರ ಸ್ಟರ್ ಮಾಡ್ಕೊತೇನೆ. ಒಂದು ಕಡೆ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ಎಡ್ಜಸ್ನ ಪ್ರೆಸ್ ಮಾಡ್ಕೊಂಡಿದ್ದೀವಿ ಮತ್ತು ಫೋರ್ಕಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇಲ್ಲಿ ಏನು ಓಪನ್ ಆಗ್ತಿಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಎಲ್ಲೂ ಕೂಡ ಓಪನ್ ಆಗಿಲ್ಲ. ಈಗ ಇದನ್ನು ಫ್ಲಿಪ್ ಮಾಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಬರ್ತಿದ್ದ ಹಾಗೇ ಕಲರ್ ಚೇಂಜ್ ಆಗ್ತಾ ಬರುತ್ತಲ್ಲ, ಆವಾಗ ಗ್ಯಾಸ್ ಫ್ಲೇಮ್ನ ಹೈ ಮಾಡ್ಕೋಬೇಕು. ಹೈ ಮಾಡಿ ಇದನ್ನು ತೆಗಿಬೇಕು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಎಲ್ಲ ಕೂಡ ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಫ್ರೈ ಮಾಡಿರೋದಂತನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಇದನ್ನು ಒಂದೊಂದಾಗೇ ಪಾಕಕ್ಕೆ ಹಾಕಿ ಒಂದು 2-3 ಮಿನಿಟ್ಸ್ ಹಾಗೆ ಬಿಟ್ಟು ತೆಗಿಬೇಕು. ನೋಡಿ ಪಾಕ ರೆಡಿಯಾಗಿದೆಯಲ್ಲ, ಪಾಕ ಸ್ವಲ್ಪ ಬಿಸಿ ಇರಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಬಿಸಿ ಇರಬೇಕು. ನೋಡಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೀನಿ ಪಾಕಕ್ಕೆ. ಈಗ ನೋಡಿ ಈಗ ಒಂದೊಂದೇ ಹಾಕೋತಾ ಇದ್ದೀನಿ ಪೂರಿನ ಹಾಕಿ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಹಾಗೆ ಬಿಟ್ಟರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಪೂರಿ ಒಳಗಡೆಯಿಂದ ತುಂಬ ಜ್ಯೂಸಿ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾದಾಮ್ ಪೂರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದು ಗೋಧಿ ಹಿಟ್ಟಿಂದ ಮಾಡಿರೋಂಥ ಬಾದಾಮ್ ಪೂರಿ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಥಮ್ಸ್ ಅಪ್ ಕೊಡಿ. ಬಾದಾಮ್ ಪೂರಿ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡೋಣ.